ಬರ್ತಾ ಟೈಮ್ ಆಗಿದೆ. ಈಗ ತಾಳಿ ಕಟ್ತಾ ಇದ್ದಾರೆ, ಎಲ್ಲ ಇಲ್ಲಿ ಬಂದು ಕೂತವ್ರೆ ಒಬ್ಬೊಬ್ಬರು ತಿಂಡಿಗೆ. ಫೈನಲ್ ರೆಡಿ ಆಗೋಯ್ತು. ಇವಾಗ ಚೋಟ ಹತ್ರ ಹೋಗ್ತಾ ಇದೀವಿ. ಇವಾಗ ಇದು ಔಟ್ಫಿಟ್ಟು. ಇವಾಗ ಸದ್ಯಕ್ಕೆ ಮದುವೆ ಕಂಪ್ಲೀಟ್ ಆಗಿದೆ. ನಮಸ್ಕಾರ ಎಲ್ರು, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ ಬಾಯ್ಸ್, ಟೈಮು 8:40. ಸೊ ಆಲ್ಮೋಸ್ಟ್ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಾರೆ. ಇನ್ನೊಂದಿಬ್ಬರು ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರು, ಅವರು ರೆಡಿ ಆಗ್ತಾರೆ. ಬಟ್ ಇನ್ನು ಉಳ್ಳಾಗೆಲ್ಲ ಆಲ್ಮೋಸ್ಟ್ ರೆಡಿ ಆದರು. ಇನ್ನೊಂದು ಲಾಸ್ಟ್ ಪರ್ಸನ್ಸ್ ಇದ್ದಾರೆ. ಸೊ ನೀವು ಈ ವ್ಲಾಗ್ ಅರ್ಥ ಆಗಬೇಕು ಅಂದರೆ ಲಾಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ, ಯಾಕಂದರೆ ಅದು ಕಂಟಿನ್ಯೂಷನ್ ಈ ವ್ಲಾಗು. ಸೊ ಇವಾಗ ಇನ್ನೇನು 9:30 9:45 ಮೋಹನ್ ಬ್ರೋ ಮತ್ತು ಮೇಘಲ್ ಹಾಕೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಔಟ್ಫಿಟ್ ಇದು. ಆ್ಯಕ್ಚುಲಿ ನಮ್ಮದು ಬೇರೆ ಇದ್ದಿದ್ದು ಗೈಸ್, ಔಟ್ಫಿಟ್ಟು ಪ್ರಾಪರ್ ಔಟ್ಫಿಟ್ ಬೇರೆ ಇತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ನಮ್ಮ ಹಿತೇಶ್ ಎಮರ್ಜೆನ್ಸಿ ಬ್ಯಾಕಪ್ ಪ್ಲಾನ್ ಅಂತ ತಂದಿದ್ದ. ಸೊ ಇವಾಗ ಬ್ಯಾಕಪ್ ಪ್ಲಾನ್ ವರ್ಕ್ ಆಗ್ತಿದೆ. ಏನಕ್ಕಂದರೆ ನಾನು ಹಿತೇಶು 2 ದಿನದಿಂದನೇ ಮಾಡಿಂದ ಇನ್ನೊಂದು ರೋಸ್ ಗೋಲ್ಡ್ ರಾಮ್ರಾಜ್ ಸೆಟ್ ಬರ್ತಾರೆ, ಅದನ್ನು ಆರ್ಡರ್ ಮಾಡಿದ್ವಿ. ಬಟ್ ನಮ್ಮ ಸ್ಯಾಂಡಿ ತೋರಿಸ್ತೀನಿ, ಅವನೇ ಎಲ್ಲ ಮಿಸ್ ಮಾಡಿದ್ವಿ. ಸ್ಯಾಂಡಿಗೆ ಮಿಸ್ ಮಾಡ್ಕೊಂಡು ಬಂದಿದ್ದಾನೆ ಇಸ್ಕೊಬರೋದನ್ನು. ಅವ್ನು ಮಿಸ್ ಮಾಡ್ಕೊಂಡು ಬಂದಿರೋದನ್ನ ನಮ್ಗೆ ಕರೆಕ್ಟಾಗಿ ಇನ್ನೂ ಹೇಳಿಲ್ಲ. ನಾವು ಕಾಮಿಡಿ ಮಾಡ್ತಾರೆ ಅಂತ ಅನ್ಕೊಂಡು ಸುಮ್ಮನಾಗಿದ್ವು. ಆಮೇಲೆ ಕೊರೋ ಮೂಮೆಂಟಿಗೆ ಗೊತ್ತಾಯಿತು ತಂದಿಲ್ಲ ಅಂತ. ಆದ್ಮೇಲೆ ಹಿತೇಶ್ ಇನ್ನೊಂದು ಇತ್ತು ಸೆಟ್ಟು. ಸೊ ಅದನ್ನು ಕೊಟ್ಟಿದ್ದಾರೆ ಇವಾಗ ಬ್ಯಾಕಪ್ಪು. ಇನ್ನೊಂದು ಶೆಲ್ಲೆ ಒಂದಿದೆ, ಶೆಲ್ಲೆ ಒಂದು ಹಾಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನು ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಾರೆ, ಮೇಗಡೆ ಹಿತೇಶ್ ಅವರು ರೆಡಿ ಆಗ್ತಾರೆ. ಒಂದ್ಸಲಿ ಎಲ್ಲ ಆದ ತಕ್ಷಣ ಇನ್ನೊಂದು 5 10 ನಿಮಿಷದಿಂದ ಹೊರಡಬೇಕು, ಅದೇ ಪ್ಲಾನ್ಸು. ಸೊ ನಾನು ಮಲ್ಕೊಂಡಿದ್ದು 5 ಗಂಟೆ 5:10. ಇವರೆಲ್ಲ ಮಲ್ಕೊಂಡಿದ್ದು 5:45 6 ಗಂಟೆ ಮಲ್ಕೊಂಡು ಮತ್ತೆ 7:15 7:45 8 ಗಂಟೆ ಅಷ್ಟು ಎಲ್ಲ ಬಂದಿದ್ದು ಎಡ್ಸಿದ್ರು. 2 ಅವರ್ ಅಷ್ಟೇ ಮಲಗಿರೋದು ಬಾಯ್ಸ್. ಹೆಂಗಾಗುತ್ತೆ ಹೆಂಗೆ, ಅಷ್ಟೊಂದು ಹೆವಿ ಎನರ್ಜಿ ಇಲ್ಲ. ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವ್ಲಾಗಲ್ಲಿ. ರೂಮ್ ಎಲ್ಲ ಮೆಸ್ಸಿ ಆಗಿದೆ. ನಿನ್ನೆ ನೈಟು 5 ಗಂಟೆ 4 ಗಂಟೆ 3 ಗಂಟೆ 1 ಗಂಟೆ ಒಂದು ಪಿಜ್ಜಾ ತರಿಸ್ತಾ ಇದ್ರು. ಹೊಟ್ಟೆ ಸಿದ್ದ 3 ಸತಿ ಆರ್ಡ್ರ್ ಮಾಡಿ. ಅದೆಲ್ಲ ಇರಲಿ, ಎಲ್ಲ 7-8 ಜನ ಇದ್ವಲ್ಲ. ಸೊ ಇನ್ನು ಉಳಿದವ್ರು ಒಂದು 4-5 ಜನ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು. ನಾವೆಲ್ಲ ರೂಮ್ ಮ್ಯಾಚ್ ಆಡ್ಕೊಂಡು ಫುಲ್ಲು ಪಬ್ಜಿ ನೆಕ್ಸ್ಟ್ ಒಂದು 2-3 ಅವರ್ಸ್ ಬರೀ ಪಬ್ಜಿನೇ ಆಡೋ ಹೋಗಿದ್ವಿ. ಓಕೆ ಬನ್ನಿ, ಲೇಟ್ ಆಗುತ್ತೆ ಜಾಸ್ತಿ, ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ಸ್, ರಾಮರಾಜ್ ವೈಟ್ ಕಲರ್ ಪಂಚೆ, ವೈಟ್ ಕಲರ್ ಶರ್ಟ್, ಇದು ಔಟ್ಫಿಟ್ ಚೆಕ್ಕು. ನಮ್ಮ ಸಿದ್ಧಾರ್ಥ ಅಷ್ಟೇ, ವೈಟ್ ಪಂಚೆ ವೈಟ್ ಶರ್ಟು. ಬಟ್ ನನಗೆ ಇದಕ್ಕಿಂತ ಅದೊಂದು ಇದ್ದಿದ್ರೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರೋದು. ಬಟ್ ಸ್ಟಿಲ್ ಓಕೆ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ ಇದೆ ಇದು. ಓಕೆ, ಅದು ಚೆನ್ನಾಗಿ ಕಾಣಿಸ್ತಿದ್ದೀನಿ ಬಾಯ್ಸ್. ಆ್ಯಕ್ಚುಲಿ ನಮ್ಮದು ಗುಡ್ ಮಾರ್ನಿಂಗ್ ಇವೊಂದು ಹೇಳ್ತಿಯಲ್ಲ, ಇದು ನಮ್ಮದು ಔಟ್ಫಿಟ್ ಪ್ಲಾನ್ ಇದು ನಂದು. ಬಟ್ ಸೀರಿಯಸ್ಲಿ ಸಖತ್ತಾಗಿ ಕಾಣ್ತಿದೆ ಇದು. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಮಿಸ್ ಆಗೋಯ್ತು. ಪರವಾಗಿಲ್ಲ ಬಿಡು, ಓಲಿ, ಸಾರಿ ಬ್ರೋ. ಇಟ್ಸ್ ಓಕೆ. ಇಲ್ಲಿ ನಮ್ಮ ವರ್ಷನು ಪಂಚೆ ಫೋಟೋ ತೆಗಿತಾ ಇದ್ದಾನೆ. ಇಲ್ಲಿ ಸಿದ್ಧಾರ್ಥ. ಓಕೆ, ನಾವು 5 ನಿಮಿಷ ಹೊರಡೆ ಹೋಗ್ತೀವಿ. ಬರ್ತಾ ಟೈಮ್ ಆಗಿದೆ. ಈಗ ತಾಳಿ ಕಟ್ತಾ ಇದ್ದಾರೆ, ಎಲ್ಲ ಇಲ್ಲಿ ಬಂದು ಕೂತವ್ರೆ ಒಬ್ಬೊಬ್ಬರು ತಿಂಡಿಗೆ. ಈಗ ನಾನು ಕೂತ್ಕೊಳ್ತೀನೋ ಬಿಡ್ತೀನೋ. ನಾನು ಇವತ್ತಿನ ಸೀರಿಯಸ್ ರೆಸ್ಪಾನ್ಸಿಬಿಲಿಟಿ ಇಲ್ದಿರ ಲೇಟಾಗಿ ಬಂದಿರೋ ನೀವು ನನಗೆ ಹೇಳ್ತೀಯಾ? 1 ಗಂಟೆಗೆ ಮಲ್ಕೊಬಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಕೂತ್ಕೊಂಡ್ರಿ ತಾನೇ ನೀವು. ಬ್ರೋ, ಅದು ಬೇರೆ, ಅದು ಒಂದೇ ಪಕ್ಕಕ್ಕೆ ಬರ್ತೀನಿ ತಡ್ರಿ. A few minutes later. ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಕೆ ಸಂಜೀವ ಶರದಸದಂ. ಓಕೆ, ಫೈನಲಿ ಮುಹೂರ್ತೆಲ್ಲ ಮುಗೀತು. ಇನ್ ಟೈಮಿಗೆ ಹೋಗಿದ್ವಿ. ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆಗಿರ್ಬೋದು. ಬಟ್ ಅಷ್ಟೊತ್ತಿನ ಗೋಳಂಬ್ರು ಮ್ಯಾನೇಜ್ ಮಾಡ್ತಾಯಿದ್ರು. ಅಂದರೆ ನಾವು ನಾನು ಮಲ್ಕೊಂಡಿದ್ದೆ ಲೇಟು ಅಂತ. ಎಲ್ಲ ಫುಲ್ಲು ಕಂಪ್ಲೀಟು ಶಾಸ್ತ್ರ ಎಲ್ಲ ಮುಗೀತು, ತಾಳಿ ಎಲ್ಲ ಕಟ್ಟಾಯಿತು. ಆಮೇಲೆ ಇವಾಗ ಏನು ನೀರು ಬಿಡ್ತಾ ಇದ್ದಾರೆ, ಏನಂತಾರೆ ಅದಕ್ಕೆ? ದಾರಿಗೆ ನೀರು ಏನು ಅದು ಬಿಡ್ತಾ ಇದ್ದಾರೆ. ಅದಕ್ಕೆ ಮುಗಿಸ್ಕೊಂಡು ಬಂದ್ವಿ ಎಲ್ಲ ಹೋಗಿ. ಸೊ ಇವಾಗ ಫಸ್ಟು ಮತ್ತೆ ಈಗ ಆಲ್ರೆಡಿ ಇವರು ಸೋನು ಮತ್ತು ಟ್ರಿಗರ್ ರೆಡಿ ಆಗಿದ್ದಾರೆ. ಇನ್ನು ಉಳಿದೆಲ್ಲ ಬಾಯ್ಸ್ ರೆಡಿ ಆಗಬೇಕು. ಇನ್ನೂ ಒಂದು 7-8 ಜನ ಬಾಯ್ಸು ಫ್ಯಾಮಿಲಿ ರೂಮಲ್ಲಿದ್ದಾರೆ, ಅವರಲ್ಲಿ ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆಗಿಂತ ಮುಂಚೆ ನಾವು ರೆಡಿಯಾಗಿ ಈ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೋಗಬೇಕು. ಇನ್ನೂ ಒಂದು 4-5 ಜನ ಬಾಯ್ಸ್ ಆಮೇಲೆ ಬಂದು ರೆಡಿ ಆಗ್ತಾರೆ. ಸೊ ಇದು ಇವಾಗಿನ ಪ್ಲ್ಯಾನು. ನೋಡ್ರಿ, ಇವರೆಲ್ಲ ಫುಲ್ ಪೀಸ್ ಆಗಿದ್ದಾರೆ. ಚೆನ್ನಾಗಿ ಮಲಗಿದ್ರಿ ಅಲ್ಲ ನೀವು? ನಾವು ಹೋದ್ಮೇಲೂ ಮತ್ತೆ ಎದುರು ಬಂದಿರಿ ಅಲ್ಲ. ಅವನು ಲಾಗ್ ಅಂತ ಹೇಳಿ ಹೆಂಗೆ ಹೋಗಿ ನೀಟಾಗಿ ರೆಡಿಯಾಗಿ ಕೂತ್ಕೊಂಡ್ಬಿಡ್ತೇನೆ. ಓಕೆ ಬಾಯ್ಸ್, ಇವಾಗ ಇನ್ನೊಂದು ಔಟ್ಫಿಟ್ ಇದೆ, ಅದನ್ನು
ಹಾಕೋಬೇಕು. ಹಾಕೊಂಡು ಪಂಚೆ ಇದನ್ನ ತೋರಿಸ್ತಾ ಎಲ್ಲ ಔಟ್ಫಿಟ್ ಚೆಕ್ ತೋರಿಸ್ತಾ. ಇವಾಗ ಹಾಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ಹೋಗ್ಬೇಕು. ಮತ್ತೆ ಇನ್ನೊಂದು ದಿನಕ್ಕೆ 2-3 ಔಟ್ಫಿಟ್ ಇವತ್ತೇ ಚೇಂಜ್ ಮಾಡ್ತಾ ಇರೋದು. ಇವಾಗ ಮತ್ತೆ ಚೇಂಜ್ ಮಾಡೋದು ಇದಾದ್ಮೇಲೆ ನೆಕ್ಸ್ಟು. ಓಕೆ ಗೈಸ್, ಫೈನಲ್ ರೆಡಿ ಆಗೋಯ್ತು. ಇವಾಗ ಚೋಟ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಇದು ಔಟ್ಫಿಟ್ಟು. ಓಕೆ, ಅಲ್ಲೋಡಿ ಗೋಲ್ಡ್ ಹೆಂಗೆ ಬಿದ್ದವ್ರೆ. ಹಾಂ ಬನ್ನಿ ಮಾಡೋಣ ಬ್ರೋ. ನಾವು ಹೋಗಿರ್ತೀವಿ, ನೀವೆಲ್ಲ ಬಂದ್ಬಿಡಿ. ಓಕೆನಾ? ಇದು ಭುವನ್ ಜೊತೆ ಹೂವಾನೇ ನಮ್ಮ ಜೊತೆ ಬರ್ತಾರೆ ನಮ್ಮ ಕಾರಲ್ಲಿ. ಅಲ್ಲ, ಅದು ಇಸ್ಕೊಬರೋದಕ್ಕಾ? ಹಾಂ ಸರಿ ಬನ್ನಿ, ಹಂಗೆ ನಾನು ಬರ್ತೀನಿ. ಹಂಗೆ ಡ್ರಾಪ್ ಮಾಡಿ. ಇರ್ಬೇಕಪ್ಪ ಫೇಸ್ ನೀನು ಅಲ್ಲಿ ಟೈಮ್ ಮಾಡಬೇಡ, ಮತ್ತೆ ಬರುವಂತೆ ಬಾ ಚೆಕ್ಔಟ್ ಮಾಡೋಕ್ಕೆ. ಬಾರೋ ಬಟ್ಟೆ ಹಾಕೊಂಡು ಫೇಸ್ ವಾಶ್ ಮಾಡ್ತೀಯಲ್ಲ ಅವೆಲ್ಲ ಕಾಂಪ್ಲಿಕೇಟೆಡ್ ಥಿಂಗ್ಸ್. ನಮ್ಮ ಜನ ರೆಡಿ ಆಗ್ತಿದ್ದಾರೆ. ಏನಾಗಿತ್ತು? ಇವ್ರು ರೆಡಿ ಮಾಡ್ತಾರೆ ನೋಡಿ ಬ್ರೋ. ಇಲ್ಲಿ ಫುಲ್ ಇನ್ನು ಅವ್ರು ಹಾಕೊಂಡೆ. ಓಕೆ, ಶಾಸ್ತ್ರ ಎಲ್ಲ ಮುಗೀತು. ಏನು ರಿಸೆಪ್ಷನ್ ಅಷ್ಟೇ ಇರೋದು. ರಿಸೆಪ್ಷನ್ ಆ್ಯಂಡ್ ಎಸ್, ನನ್ನ ರಿಸೆಪ್ಷನ್ ಆ್ಯಕ್ಚುಲಿ ಬೇಗ ಮುಗಿಬೇಕಾಗಿತ್ತು. ನಮ್ಮ ಹುಡುಗ ಮೊದಲನೇ ಕೈ ಕೊಟ್ಬಿಟ್ಟು ನಾನು ಬರ್ತಾನೆ ಇದ್ದೀನಿ ಬ್ರೋ. ನಾನು ನಿಮ್ಮ ಜೊತೆನೇ ಇದ್ದೀನಿ, ನಿಮ್ಮ ಹಿಂದೆ ಪಕ್ಕದಲ್ಲೇ ಇದ್ದೀನಿ. ನೀವು ನೋಡ್ತಿಲ್ಲ ಅಷ್ಟೇ ನನ್ನ. ಕಣ್ಣೆಲ್ಲ ಬೇರೆ ಕಡೆ ಇದೆ ಆಬ್ವಿಯಸ್ಲಿ. ಇಲ್ಲೆಲ್ಲ ಕಣ್ಣು ಬೀಳಲ್ಲ ನಮ್ಮ ಕಡೆ ಸೈಡ್ ಎಲ್ಲ. ಇಲ್ಲ ಬ್ರೋ, ಇವ್ರ ಜೊತೆನೇ ಇದ್ದೀನಿ. ಆಗೋಯ್ತು ಮದ್ವೆ. ಈ ಬಟನ್ ಹಾಕು. ಆ ಕಡೆ ಕಣ್ಣು ಬೀಳಲಿಲ್ಲ ಅಂದ್ರೆ ಕರೆಕ್ಟು. ಓಕೆ, ರೆಡಿಯಾಗಿ ಇನ್ನು ರಿಸೆಪ್ಷನ್ ಇದೆ. ಸೊ ಇವಾಗ ಮದುವೆ ಆಯಿತು, ರಿಸೆಪ್ಷನ್ ಆಯಿತು, ಪ್ರತಿಯೊಂದೂ ಆಯಿತು. ಸೊ ಇದು ಲಾಸ್ಟ್ ಪಂಕ್ತಿಲಿ ನಾನು ಮೋನ ಕೂತಿದ್ದೀವಿ ಊಟಕ್ಕೆ. ಆ್ಯಂಡ್ ತುಂಬ ಜನ ಬಂದಿದ್ರು. ತುಂಬ ವಿಶೇಷ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬಂದಿದ್ರು. ತುಂಬ ಖುಷಿ ಆಗ್ತಾ ಇದೆ. ಲೈಕ್ ಇನ್ವೈಟ್ ಮಾಡಿರೋ ಪ್ರತಿಯೊಬ್ಬರು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಸದ್ಯಕ್ಕೆ ಮದುವೆ ಕಂಪ್ಲೀಟ್ ಆಗಿದೆ. ಇದು ಲಾಸ್ಟ್ ಪಂಕ್ತಿ ಊಟಕ್ಕೆ ಕೂತಿದ್ದೀವಿ. ನಾವು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಮದುವೆ ಎಕ್ಸೈಟ್ಮೆಂಟಲ್ಲಿ, ಜೊತೆಗೆ ತುಂಬಾ ಟೈಟ್ ಶೆಡ್ಯೂಲಿತ್ತು. ಮುಹೂರ್ತ ಆಗಿದ ತಕ್ಷಣ ರಿಸೆಪ್ಷನ್ನು. ಸೊ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಫ್ಯಾಮಿಲಿದು ಎಷ್ಟೊಂದು ಪಿಕ್ಚರ್ಸು ಪ್ರಾಪರಾಗಿ ತೆಗಿಯೋಕ್ಕಾಗಿಲ್ಲ. ಇರೋನು ಎಷ್ಟು ಜನ ಮಿಸ್ ಆಗಿದ್ದಾರೆ, ಎಷ್ಟು ಜನ ಕರೆಕ್ಟಾಗಿ ಬಂದಿಲ್ಲ ಅಂತ ಒಂದು ಮದುವೆನಲ್ಲಿ ಏನೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಯಾವ್ಯಾವ ಬೇಜಾರಾಗಿದೆ. ರಿಯಲಿ ಸಾರಿ, ಯಾರು ಬೇಜಾರು ಮಾಡ್ಕೊಂಬಿಡಿ. ಸೊ ನೀವೇ ನೋಡಿದ್ದೀರಾ ಮದುವೆ ಎಲ್ಲ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು. ಇವಾಗ ಆ್ಯಕ್ಚುಲಿ ನಾನು ರಿಸೆಪ್ಷನ್ ಲುಕ್ಕು ಚೇಂಜೇ ಮಾಡಿಲ್ಲ. ಬರೀ ಸೀರೆ ಚೇಂಜ್ ಮಾಡಿದೆ, ರಿಸೆಪ್ಷನ್ ಲುಕ್ ಏನು ಮಾಡಿಲ್ಲ. ಮುಹೂರ್ತಂ ಲುಕ್ನೇ ಕಂಟಿನ್ಯೂ ಮಾಡಿದೆ. ಬಿಕಾಸ್ ಟೈಮ್ ಅಷ್ಟೇ ಇರಲಿಲ್ಲ. ಗೊತ್ತಿತ್ತು ನಮಗೆ ಟೈಮ್ ಸಾಲಲ್ಲ ಅಂತ. ಸೊ ಅದಕ್ಕೆ ಮುಹೂರ್ತಂಗೆ ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ ನಾನು. ಇವಾಗ ನಮ್ಮಿಬ್ರಿಗೂ ಮಡ್ಡು ತಿಂತಾ ಇದ್ದಾರೆ. ಓಕೆ, ಎಲ್ಲ ಹೊರಟರು. ನಾವೇ ಲಾಸ್ಟಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದು. ಇನ್ನೇ ಮಳೆ ಬರೋ ಥರ ಆಗಿದೆ. ಟೈಮು 4:03. ಗೊತ್ತಿಲ್ಲ ಮಳೆ ಬರುತ್ತೆ ಇಲ್ವಂತ. ಔಷಧಿಗೆ ಇಲ್ಲಿಂದ 1 ಅವರ್ ತೋರಿಸ್ತಿದೆ ಮ್ಯಾಪಲ್ಲಿ. 14 ಕಿಲೋಮೀಟ್ರ್ ಇದೆ. ಸೊ ಆಲ್ರೆಡಿ ಮೋಹನ್ ಬ್ರೋ ಎಲ್ಲ ಹೊರನೇದಲ್ಲೇ ಹೋದರು. ಅದರ ನೆಕ್ಸ್ಟು ಹಿಂದೆ ಇವರೆಲ್ಲಿ ಹೋದರು? ಅವ್ರು ಹೋದ್ರು ಮುಂದೆ. ಫಸ್ಟ್ ಇವರು ಬೋನ್ ಬ್ರೋ ಮುಂದೆ ಹೋದರು. ಓಕೆ, ಇನ್ನೆಲ್ಲ ಕ್ಯಾಬಲೆಲ್ಲ ಹೋದರು. ಇನ್ನು ತೇಜಸ್ಸು, ಚಿಂಟು ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ. ಯಪ್ಪ, ಇನ್ನು ನಾವು 3 ಜನ ಇದ್ವಿ. ಓಕೆ, ಡನ್. ಇನ್ನೊಂದು ಅವರ್ ಇರ್ತೀವಿ. ಸೊ ಅವರು ವೆಲ್ಕಮಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮೇಗಡೆ ಒಬ್ಬ ಸ್ಯಾಂಡಿ ಹೋಗ್ತಿದ್ದಾನೆ ಪಟಾಕಿ ಹೊಡಿಯೋದಕ್ಕೆ, ಶಾರ್ಟ್ಸ್ ಹೊಡಿಯೋದಕ್ಕೆ. ಅಪ್ಲೈ ಆಗಿಲ್ಲ, ಬಟ್ ಸ್ಟಿಲ್ ಓಕೆ, ಏನು ಮಾಡೋಕ್ಕಲ್ಲ. ಓಕೆ, ಅವ್ರು ಬರೋದಕ್ಕಿಂತ ಬನ್ನಿ.